ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಸುಭಾಷ್ಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಬಲದಲ್ಲಿ ಪ್ರತಿದಿನ ಬದುಕುವುದು. ಇಂದು ನಾವು ದೇವರ ರಕ್ಷಾ ಕವಚದ ಬಗ್ಗೆ ಕಲಿಯಲಿದ್ದೇವೆ. ಎಫೆಸದವರೆಗೆ 6:10-11. ನಾವು ಅನೇಕ ವಿಷಯಗಳ ಬಗ್ಗೆ, ನಮ್ಮ ಆರೋಗ್ಯ, ಕೆಲಸ, ಭವಿಷ್ಯದ ಬಗ್ಗೆ ಜಾಗರೂಕರಾಗಿರುವ ಜಗತ್ತಿನಲ್ಲಿ ವಾಸಿಸುತ್ತೇವೆ. ನಾವು ಯೋಜನೆಗಳನ್ನು ತೆಗೆದುಕೊಳ್ಳುತ್ತೇವೆ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳುತ್ತೇವೆ. ಆದರೆ ನಾವು ಹೆಚ್ಚಾಗಿ ಕಡಿಮೆ ಜಾಗರೂಕರಾಗಿರುವ ಒಂದು ಕ್ಷೇತ್ರವೆಂದರೆ ನಮ್ಮ ಆಧ್ಯಾತ್ಮಿಕ ಜೀವನ. ಆದರೆ ಎಫೆಸದವರಿಗೆ 6:11 ಹೇಳುತ್ತದೆ, ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿ. ಅಂದರೆ ದೇವರು ಹೇಳುತ್ತಿದ್ದಾನೆ, ಪ್ರತಿದಿನ ಆಧ್ಯಾತ್ಮಿಕವಾಗಿ ಸಿದ್ಧರಾಗಿರಿ. ಆದ್ದರಿಂದ ಸವಾಲುಗಳು ಮತ್ತು ಆಂತರಿಕ ಯುದ್ಧಗಳು ಬಂದಾಗ ನೀವು ಕುಸಿಯುವುದಿಲ್ಲ, ನೀವು ದೃಢವಾಗಿ ಮತ್ತು ಶಾಂತಿಯುತರಾಗಿ ನಿಲ್ಲುತ್ತೀರಿ. ನಮಗೆ ಒಂದು ಕಾಣದ ಶತ್ರು ಇದ್ದಾನೆ, ಅದು ಸೈತಾನ. ಸೈತಾನನು ನಮ್ಮನ್ನು ಸೋಲಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾನೆ ಎಂದು 1 ಪೇತ್ರನು 5:8 ಬರೆದಿದೆ. ಆದರೆ ನಾವು ಎಚ್ಚರಗೊಳ್ಳುತ್ತೇವೆ, ನಮ್ಮ ದಿನಚರಿ ನಿಭಾಯಿಸುವ ಸನ್ನಿವೇಶಗಳ ಮೂಲಕ ಹೋಗುತ್ತೇವೆ, ಒತ್ತಡವನ್ನು ಎದುರಿಸುತ್ತೇವೆ. ಆದರೆ ನಮ್ಮನ್ನು ನಾವೇ ಕೇಳಿಕೊಳ್ಳುವುದು ಅಪರೂಪ. ನಾನು ಇಂದು ಎದುರಿಸಲಿರುವ ವಿಷಯಕ್ಕೆ ಆಧ್ಯಾತ್ಮಿಕವಾಗಿ ಸಿದ್ಧನಾಗಿದ್ದೇನೆಯೇ? ನಾವು ಪ್ರತಿದಿನ ಎದುರಿಸುವ ಸನ್ನಿವೇಶಗಳು ನಮ್ಮ ಆಂತರಿಕ ಜೀವನದ ಮೇಲೆ ಪರಿಣಾಮ ಬೀರಿ ಭಯ, ಆತಂಕ, ಅನುಮಾನ, ಕೋಪ, ಹತಾಶೆಯನ್ನು ಉಂಟು ಮಾಡಿದಾಗ ಅಲ್ಲಿಯೇ ಆಧ್ಯಾತ್ಮಿಕ ಯುದ್ಧ ನಡೆಯುತ್ತದೆ. ನಮ್ಮ ಆಂತರಿಕ ಜೀವನವು, ನಮ್ಮ ಮನಸ್ಸು ಅಲುಗಾಡಿದಾಗ ಶತ್ರು ಆ ಕ್ಷಣವನ್ನು ಸುಳ್ಳನ್ನು ಬಿತ್ತಲು ಮತ್ತು ಭಯವನ್ನು ಹೆಚ್ಚಿಸಲು ಮತ್ತು ತಪ್ಪು ಆಲೋಚನೆ ಮತ್ತು ಕ್ರಿಯೆಗಳಿಗೆ ನಮ್ಮನ್ನು ತಳ್ಳಲು ಬಯಸುತ್ತಾನೆ. ನಿಧಾನವಾಗಿ ನಮ್ಮನ್ನು ಶಾಂತಿ ಮತ್ತು ಸತ್ಯದಿಂದ ದೂರ ಎಳೆಯುತ್ತಾನೆ. ಅದರ ಅರಿವಿಲ್ಲದಿದ್ದರೂ ಸಹ ನಾವು ಪ್ರತಿದಿನ ಆಧ್ಯಾತ್ಮಿಕ ಯುದ್ಧದಲ್ಲಿ ಇದ್ದೇವೆ. ಆದ್ದರಿಂದ ನಾವು ನಿರಾತಂಕವಾಗಿ ಬದುಕಬಾರದು. ಈ ಅರಿವಿನೊಂದಿಗೆ ನಾವು ಬದುಕಬೇಕು. ಹಠಾತ್ ನಿರುತ್ಸಾಹ, ಕೋಪ, ಶಾಂತಿಯ ನಷ್ಟ ಅಥವಾ ಪ್ರಲೋಭನೆ ಬಂದಾಗ ನಮ್ಮಲ್ಲಿ ಏನೋ ತಪ್ಪಾಗಿದೆ ಎಂದು ಭಾವಿಸುವುದನ್ನು ನಾವು ನಿಲ್ಲಿಸಿ, ಆದರೆ ಅದು ಒಂದು ಯುದ್ಧ ಎಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಬೇಕು. ತದನಂತರ ಕೇವಲ ಚಿಂತಿಸುವ ಮತ್ತು ಅತಿಯಾಗಿ ಯೋಚಿಸುವ ಬದಲು ಪ್ರಾರ್ಥನೆಯೊಂದಿಗೆ ಪ್ರತಿಕ್ರಿಯಿಸಲು ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ನಮ್ಮ ಶಾಂತಿ ಮತ್ತು ಭರವಸೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ನಮ್ಮ ಚಿಂತೆಯ ಆಲೋಚನೆಗಳು ನಿಜವೆಂದು ತೋರುತ್ತದೆ, ಆದರೆ ತಕ್ಷಣ ಪ್ರಾರ್ಥಿಸಲು ಮತ್ತು ದೇವರನ್ನು ನಂಬಲು ಆಯ್ಕೆ ಮಾಡಬೇಕು ಮತ್ತು ಅಭ್ಯಾಸ ಮಾಡಬೇಕು. ಆದರೆ ಮಾತ್ರ ನಮಗೆ ಜೀವನ ಮಾಡೋಕ್ಕಾಗತ್ತೆ. ಬೈಬಲ್ ಹೇಳ್ತದೆ ಯಾವಾಗಲೂ ಪ್ರಾರ್ಥಿಸಬೇಕು ಅಂತ. ಆದರೂ ನಾವು ಯಾವಾಗಲೂ ಪ್ರಾರ್ಥಿಸುವುದು ರೂಢಿ ಮಾಡಿಕೊಂಡಿಲ್ಲ. ಮಾಡಿದರ? ಇಲ್ಲ. ಏನೇ ಪ್ರಾಬ್ಲಮ್ ಬಂದರೂ ನಮ್ಮ ಹೃದಯದಲ್ಲಿ ಯುದ್ಧ ನಡೆಯುತ್ತಾ ಇದೆ. ಯುದ್ಧ ನಡೆಯುವುದು ಅಂದರೆ ನಮಗೆ ಮನಸ್ಸಿಗೆ ಶಾಂತಿ ಇಲ್ಲ, ಭಯ, ಆತಂಕ ಇದೆಲ್ಲ ಹೆಚ್ಚಿಸುತ್ತಾ ಇದೆ. ಅದೇ ಯುದ್ಧ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯುದ್ಧ ಬಂದ್ರೆ ನೀವು ಹಂಗೆ ಬಿಡ್ತೀರಾ? ನಮಗೆ ಶಾಂತಿ ಇಲ್ಲ, ಸಂತೋಷವಿಲ್ಲ, ಭರವಸೆ ಇಲ್ಲ, ದುಃಖ, ಆತಂಕ ಇದು ಮಾತ್ರ ನಮ್ಮ ಹೃದಯದಲ್ಲಿ ಹೋಗ್ತಾ ಇದ್ರೆ ಅರ್ಥ ಮಾಡಿಕೊಳ್ಳಿ, ನಮ್ಮ ಹೃದಯದಲ್ಲಿ ಯುದ್ಧ ನಡೆಯುತ್ತಾ ಇದೆ. ಆ ಯುದ್ಧ ಹಾಗೇ ಮುಂದುವರಿಸಿದರೆ ಏನು ನಾಶವಾಗುವುದಿಲ್ಲ? ಈಗ ಯುದ್ಧ ನಡೆಯುತ್ತಾ ಇದೆಯಲ್ಲ, US ಮತ್ತು ಇರಾನ್, ಏನು ನಾಶವಾಗ್ತಾ ಇಲ್ಲ. ಈ ಯುದ್ಧದಲ್ಲಿ ನಾವು ಸೋತು ಹೋಗಿದ್ದರೆ, ಜಯಿಸಲಿಲ್ಲದಿದ್ದರೆ ನಮಗೆ ನಷ್ಟ ಉಂಟಾಗ್ತಾ ಇರುತ್ತದೆ. ಸೈತಾನನು ಜನರು, ಪರಿಸ್ಥಿತಿ, ಪ್ರಲೋಭನೆ ಮತ್ತು ಒತ್ತಡಗಳ ಮೂಲಕ ನಮ್ಮ ಮೇಲೆ ದಾಳಿ ಮಾಡಬಹುದು. ನಾವು ಈ ಸನ್ನಿವೇಶಗಳಿಗೆ ದೈಹಿಕವಾಗಿ ಪ್ರತಿಕ್ರಿಯಿಸಿದಾಗ, ಎಂದರೆ ನಕಾರಾತ್ಮಕತೆ, ಭಯ, ಚಿಂತೆ, ಕೋಪ ಮುಂತಾದವುಗಳ ಮೂಲಕ ನಾವು ದಾಳಿಗೆ ಹೆಚ್ಚು ಗುರಿಯಾಗುತ್ತೇವೆ. ಇಂದು ದೇವರು ನಮಗೆ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲು ಏನು ರಕ್ಷಾ ಕವಚವನ್ನು ಕೊಟ್ಟಿದ್ದಾನೆ ಮತ್ತು ಅದನ್ನು ಹೇಗೆ ಧರಿಸಬೇಕೆಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯುದ್ಧವು ಯಾವಾಗಲೂ ಗೋಚರಿಸುವುದಿಲ್ಲ. ಅದು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಪ್ರತಿಕ್ರಿಯೆಗಳಲ್ಲಿ ಸಂಭವಿಸುತ್ತದೆ. ಈ ಬಗ್ಗೆ ನೀವು ಪ್ರಾಯೋಗಿಕವಾಗಿ ಯೋಚಿಸಿ, ಹೆಂಗೆ ಯುದ್ಧ ನಡೆಯುತ್ತಾ ಇರುವುದು ಅಂತ. ಯಾರೊಬ್ಬರಿಂದ ಕಠಿಣ ಮತ್ತು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಅನ್ಯಾಯದ ಪರಿಸ್ಥಿತಿ, ವಿಳಂಬ, ದ್ರೋಹ ಇವು ನೀವು ಮತ್ತು ನಾನು ಎದುರಿಸುವ ನಿಜವಾದ ನೋವಿನ ಅನುಭವಗಳು. ಆದರೆ
ಆ ಕ್ಷಣಗಳಿಗೆ ಪ್ರತಿಕ್ರಿಯೆಯಾಗಿ ನಮ್ಮೊಳಗೆ ಏನಾಗುತ್ತದೆ ಎಂಬುದು ನಿಜವಾಗಿಯೂ ಯುದ್ಧ ಭೂಮಿಯಾಗುತ್ತದೆ. ಒಳಗಡೆ ಕೋಪ ಏರುತ್ತಿದೆ, ಹತಾಶೆ ಏರುತ್ತದೆ, ಅಸಹನೆ ಏರುತ್ತದೆ, ಕಹಿ ಏರುತ್ತದೆ, ಅಸಹಾಯಕತೆ ಏರುತ್ತದೆ, ಸ್ವಾನುಕಂಪ ಏರುತ್ತದೆ, ಭಯ ಏರುತ್ತದೆ. ಅಲ್ಲಿಯೇ ನಿಜವಾದ ಯುದ್ಧ ಆರಂಭಿಸುತ್ತದೆ. ಶತ್ರುಗಳು ಆಂತರಿಕ ಸನ್ನಿವೇಶಗಳನ್ನು ಪ್ರಚೋದಿಸಲು ಬಾಹ್ಯ ಸನ್ನಿವೇಶಗಳನ್ನು ಬಳಸುತ್ತಾರೆ. ನಮ್ಮ ಆಂತರಿಕ ಪ್ರತಿಕ್ರಿಯೆಗಳನ್ನು ನಿಲ್ಲಿಸಲು ಜಾಗರೂಕರಾಗಿಲ್ಲದಿದ್ದರೆ ಅದು ನಮ್ಮನ್ನು ದೇವರಿಂದ ದೂರ ಮಾಡಬಹುದು. ಅದು ನಮ್ಮ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು. ಇದೇ ನಮ್ಮ ಶತ್ರುವಿನ ಗುರಿ. ಅದಕ್ಕೆ ನೀವು ಬೈಬಲ್ ಓದಬೇಕು, ಅದರಲ್ಲಿ ಏನು ಬರೆದಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು, ಅದಿನ ಪ್ರಕಾರ ಜೀವಿಸಬೇಕು. ಅದಕ್ಕೆ ಯೇಸುದೇವರು ಹೇಳಿದರು, ನೀನು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುವಿರಿ. ಇದೆಲ್ಲ ಅರ್ಥವಾಗಿದರೆ ನಿಮಗೆ ಸೆಲ್ಫ್ ಕಂಟ್ರೋಲ್ ಬರ್ತದೆ, ಪಾಲಿಸುವುದಕ್ಕೆ ನಿಮಗೆ ಆಗುತ್ತದೆ. ರಕ್ಷಾ ಕವಚವು ಧರಿಸುವ ಮೊದಲ ಹೆಜ್ಜೆ ಅರಿವು. ನೀವು ಆಧ್ಯಾತ್ಮಿಕ ಯುದ್ಧದಲ್ಲಿದ್ದೀರಿ ಎಂಬ ತಿಳುವಳಿಕೆಯೊಂದಿಗೆ ನೀವು ಎಚ್ಚರಗೊಳ್ಳಬೇಕು. ಎಫೆಸ್ಯದವರಿಗೆ 6:12 ಹೇಳುತ್ತದೆ, ನಮ್ಮ ಹೋರಾಟಗಳು ಮನುಷ್ಯ ಮಾತ್ರದವರ ವಿರುದ್ಧವಲ್ಲ, ಅಲ್ಲಿ ಆಳವಾದ ಆಧ್ಯಾತ್ಮಿಕ ಸತ್ಯವಿದೆ. ಅಂದರೆ ಮುಖ್ಯ ಹೋರಾಟ ಹೊರಗಿಂದಲ್ಲ, ಬದಲಾಗಿ ಒಳಗಿನದೇ. ಮುಖ್ಯ ಹೋರಾಟ ಹೊರಗಿಂದಲ್ಲ, ಒಳಗಿಂದ. ಅಂದರೆ ಹೊರಗಿಂದ ಬಂದೇ ಬರ್ತದೆ. ದೇವರು ಹೇಳಿದರು, ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಹೋರಾಟ ಉಂಟು ಎಂದು ದೇವರು ಹೇಳಿದ್ರು. ಆದರೆ ನಾನಿದ್ದೀನಿ, ನಿಮ್ಮ ಯುದ್ಧ ಎಲ್ಲ ಜಯಿಸುವುದಕ್ಕೆ ನಾನಿದ್ದೀನಿ ಎಂದು ದೇವರು ಹೇಳಿದ್ರು. ಪ್ರತಿಯೊಂದು ಸನ್ನಿವೇಶದಲ್ಲೂ ನಾವು ಹೇಗೆ ಯೋಚಿಸುತ್ತೇವೆ, ಪ್ರತಿಕ್ರಿಯಿಸುತ್ತೇವೆ ಮತ್ತು ಸತ್ಯದಲ್ಲಿ ಹೇಗೆ ನಿಲ್ಲುತ್ತೇವೆ ಎಂಬುದು ಯುದ್ಧದ ಒಂದು ಪ್ರಮುಖ ಭಾಗ. ಜನರು ಮತ್ತು ಒತ್ತಡಗಳು ಯುದ್ಧದ ಪೂರ್ಣ ಚಿತ್ರಣೆಯಲ್ಲ. ಈ ವಿಷಯಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದು ಮುಖ್ಯ. ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಆಧಾರದ ಮೇಲೆ ಸೈತಾನನು ಈ ಸಂದರ್ಭಗಳನ್ನು ಬಳಸಿಕೊಳ್ಳುತ್ತಾನೆ. ನಾವು ಶರೀರ ಭಾವದಿಂದ ನಮ್ಮ ಯುದ್ಧವನ್ನು ಪ್ರತಿಕ್ರಿಯಿಸಿದರೆ, ಅಂದರೆ ಭಯ, ಆತಂಕ, ನಿರಾಸೆ, ಕೋಪ ಇತ್ಯಾದಿ ನಾವು ಬಳಸಿಕೊಂಡರೆ ನಾವು ಯುದ್ಧವನ್ನು ಕಳೆದುಕೊಳ್ಳುತ್ತೇವೆ. ಇದರ ಪರಿಣಾಮವಾಗಿ ಶಾಂತಿ ಮತ್ತು ಪರಿಸ್ಥಿತಿಗೆ ದೇವರ ಅನುಗ್ರಹವನ್ನು ನಾವು ಕಳೆದುಕೊಳ್ಳುತ್ತೇವೆ. ನಾವು ಈ ಅರಿವನ್ನು ಹೊಂದಿರಬೇಕು ಮತ್ತು ನಮ್ಮ ಯುದ್ಧಕ್ಕೆ ಆತ್ಮದಿಂದ ಪ್ರತಿಕ್ರಿಯಿಸಬೇಕು. ಎಂದರೆ ಶಾಂತತೆ, ತಾಳ್ಮೆ, ಸ್ವಯಂ ನಿಯಂತ್ರಣೆ, ಭರವಸೆ ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ನಾವು ಪ್ರತಿಕ್ರಿಯಿಸಬೇಕು. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಮೊದಲ ರಕ್ಷಾ ಕವಚ ಸತ್ಯವೆಂಬ ನಡುಕಟ್ಟು, ಅಂದರೆ ಬೆಲ್ಟ್ ಆಫ್ ಟ್ರೂತ್. ಸತ್ಯವೆಂಬ ನಡುಕಟ್ಟು ದೇವರ ಸತ್ಯದ ಆಧಾರದ ಮೇಲೆ ಬದುಕಲು, ಯೋಚಿಸಲು ಮತ್ತು ಪ್ರತಿಕ್ರಿಯಿಸಲು ಆಯ್ಕೆ ಮಾಡಿಕೊಳ್ಳುವುದು. ಜನರಿಂದ ಯಾವುದೇ ಸುಳ್ಳು ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ಅಥವಾ ನಿಮ್ಮ ಜೀವನವನ್ನು ಸಡಿಲಗೊಳಿಸಲು ಸಾಧ್ಯವಿಲ್ಲ. ಈ ಬೆಲ್ಟ್ ನೀವು ಕಟ್ಟಿದರೆ, ಉದಾಹರಣೆಗೆ ಮನಸ್ಸು ಹೇಳುತ್ತದೆ, ಏನೋ ಕೆಟ್ಟದು ಸಂಭವಿಸುತ್ತದೆ, ನಿಮಗೆ ಇದನ್ನು ನಿಭಾಯಿಸಲು ಸಾಧ್ಯವಲ್ಲ, ಆ ಕೆಟ್ಟದು ಹಾಗೇ ಆಗುತ್ತದೆ. ನಿಮಗೆ ಹಂಗೆ ಭಾವನೆ ಬರ್ತದಲ್ಲ, ನೀವು ಆವಾಗ ಏನು ತಿಳ್ಕೊಳ್ತೀರಿ? ಹೌದು, ಕೆಟ್ಟದಾಗೇ ಆಗುತ್ತದೆ. ಆ ಮಿಸೈಲು ನೀವು ತಕ್ಕೋಬಾರದು. ಏನೋ ಕೆಟ್ಟದು ಬರ್ತದೆ ಎಂದ ನಿಮಗೆ ನಿಮ್ಮ ಒಳಗಡೆಯಿಂದ ಬಂದ್ರೆ ನೀವು ದೇವರ ಆಯುಧ ತಕ್ಕೋಬೇಕು. ಏನು ಸತ್ಯ ಹೇಳುತ್ತದೆ, ನಾನು ಎಲ್ಲವನ್ನು ನಿಯಂತ್ರಿಸದಿರಬಹುದು, ಆದರೆ ನಾನು ಒಬ್ಬಂಟಿಯಾಗಿಲ್ಲ, ದೇವರು ನಿಯಂತ್ರಣದಲ್ಲಿ ಇದ್ದಾನೆ, ನಾನು ಇದನ್ನು ಎದುರಿಸಬಲ್ಲೆ. ನೀವು ಹೀಗೆ ಹೇಳಬೇಕು. ಆ ನೆಗೆಟಿವ್ ಯೋಚನೆಗಳು ಬಂದಾಗ ತಕ್ಷಣ ನೀವು ದೇವರ ವಾಕ್ಯದಿಂದ ಆಪೋಸಿಟ್ ಆಗಿ ಯೋಚಿಸಬೇಕು. ಮನಸ್ಸು ಹೇಳುತ್ತದೆ, ನಾನು ಈಗ ಪ್ರತಿಕ್ರಿಯಿಸಬೇಕು, ಅವರು ಅದಕ್ಕೆ ಅರ್ಹರು, ಅವರು ನನಗೆ ತುಂಬಾ ಕೆಟ್ಟದನ್ನು ಮಾಡಿದ್ದಾರೆ, ಹಂಗೆ ಬರ್ತದಲ್ಲ. ಆವಾಗ ಸತ್ಯ ಹೇಳುತ್ತದೆ, ಅಸಹನೆಯಿಂದ ಮತ್ತು ಕೋಪದಿಂದ ನಾನು ಪ್ರತಿಕ್ರಿಯಿಸಬಾರದು, ನಾನು ದೇವರ ಮಗಳು, ಅಲ್ಲಾಂದರೆ ಮಗನು, ನಾನು ಕ್ರಿಸ್ತನಂತೆ ವರ್ತಿಸಬೇಕು. ಹೀಗೆ ಪ್ರತಿದಿನ ದೇವರ ವಾಕ್ಯ ಮತ್ತು ಪ್ರಾರ್ಥನೆಯ ಮೂಲಕ ನೀವು ನಿಮ್ಮ ಜೀವನವನ್ನು ಬಿಗಿಗೊಳಿಸಬೇಕು. ಸತ್ಯವೆಂಬ ನಡುಕಟ್ಟು ನೀವು ಧರಿಸದಿದ್ದರೆ ಎಲ್ಲವೂ ಸಡಿಲವಾಗುತ್ತದೆ. ನಿಮ್ಮ ನಂಬಿಕೆ, ಭರವಸೆ, ಆತ್ಮವಿಶ್ವಾಸ ಇತ್ಯಾದಿ ನೆಗೆಟಿವ್ ಥಿಂಗ್ಸ್ ಮತ್ತು ಏನೇನು ಕೆಟ್ಟದು ನೀವು ಯೋಚಿಸುವಾಗ ಎಲ್ಲ ತಕ್ಷಣ ಆಪೋಸಿಟ್ ಹೇಳಬೇಕು, ದೇವರ ವಾಕ್ಯದ ಪ್ರಕಾರ, ದೇವರ ಭರವಸೆಯ ಪ್ರಕಾರ.
ಎರಡನೆಯ ರಕ್ಷಾಕವಚ ನೀತಿ ಎಂಬ ಎದೆ ಕವಚ. ಇದು ಕ್ರಿಸ್ತನ ಮೂಲಕ ನೀಡಿರುವ ನೀತಿಯಾಗಿದೆ. 2 ಕೊರಿಂಥದವರಿಗೆ 5:15 ಹೇಳುತ್ತದೆ, ನಾವು ದೇವರ ನೀತಿವಂತರು, ಆದರೆ ನಾವು ಇದನ್ನು ಜೀವಿಸಬೇಕು. ನಾವು ದೇವರ ನೀತಿವಂತರು, ದೇವರಲ್ಲಿ ನಾವು ಈಗ ನೀತಿವಂತರಾಗಿದ್ದೇವೆ, ಆದರೆ ನಾವು ನೀತಿವಂತರಾಗಿ ಜೀವಿಸಬೇಕು. ಇದನ್ನು ಪ್ರತಿದಿನ ಧರಿಸುವುದು ಅಂದರೆ ನಿಮ್ಮ ಕಾರ್ಯಗಳಲ್ಲಿ ಸದಾಚಾರವನ್ನು ಆರಿಸಿಕೊಳ್ಳುವುದು, ನಿಮ್ಮ ಪಾತ್ರಗಳಲ್ಲಿ ಸದಾಚಾರವನ್ನು ಆರಿಸಿಕೊಳ್ಳುವುದು, ರಾಜಿಗೆಯಿಂದ ಸಿದ್ಧತೆಯನ್ನು, ಕಹಿಯಿಂದ ಕ್ಷಮೆಯನ್ನು, ಹೆಮ್ಮೆಗೆಯಿಂದ ನಮ್ರತೆಯನ್ನು ಆರಿಸಿಕೊಳ್ಳುವುದು. ಈ ರಕ್ಷಾಕವಚವನ್ನು ಧರಿಸುವುದರಿಂದ ನೀವು ಕಠಿಣ ಸಮಯಗಳಲ್ಲಿ ಭಯ ಅಥವಾ ಕೋಪದಿಂದ ಪ್ರತಿಕ್ರಿಯಿಸುವುದಿಲ್ಲ. ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಬದಲು ನೀವು ಶಾಂತತೆ, ತಾಳ್ಮೆ, ಸ್ವಯಂ ನಿಯಂತ್ರಣತೆಯಿಂದ ನೀವು ಪ್ರತಿಕ್ರಿಯಿಸುತ್ತೀರಿ. ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ಏನು? ನೀತಿ ಎಂಬ ಎದೆ ಕವಚ. ಮತ್ತು 3ನೇ ರಕ್ಷಾಕವಚ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸು. ಇದರರ್ಥ ನಾವು ತೊಂದರೆಗಳನ್ನು ಎದುರಿಸುತ್ತಿದ್ದರೂ ದೇವರು ಮತ್ತು ಜನರೊಂದಿಗೆ ಶಾಂತಿಯಿಂದ ನಡೆಯಬೇಕು ಮತ್ತು ನೀವು ಹೋದಲೆಲ್ಲ ಶಾಂತಿಯನ್ನು ಹೊತ್ತುಕೊಳ್ಳಬೇಕು. ದೇವರೊಂದಿಗೆ ಮತ್ತು ಜನರೊಂದಿಗೆ ಯಾವಾಗಲೂ ನೀವು ಶಾಂತಿ ಕಾಪಾಡಬೇಕು. ವಿ ಆರ್ ಪೀಸ್ ಮೇಕರ್ಸ್, ಶಾಂತಿ ತಯಾರಕರು. ನಾವು ಶಾಂತಿ ತಯಾರಕರಾಗಿದ್ದರೆ ಮಾತ್ರ ನಮಗೆ ಶಾಂತಿ ಸಿಗುವುದು. ಹೌದು, ಜನರು ಬರ್ತಾರೆ ಜಗಳ ಮಾಡುವುದಕ್ಕೆ, ನಾವು ಜಗಳ ಮಾಡಬಾರದು. ನಾವು ಶಾಂತತೆಯಿಂದ ಅವರೊಂದಿಗೆ ಪ್ರತಿಕ್ರಿಯಿಸಬೇಕು. ಹೌದು, ಜೋರಾಗಿ ಬರ್ತಾರೆ, ನೀವು ಜೋರಾಗಿ ಹೋಗ್ತೀರಾ, ಇದು ಮಿಸೈಲ್ ಬಿಡುವುದು, ನಿಮಗೆ ನಷ್ಟ ಆಗುತ್ತದೆ, ಅವರಿಗೇನೂ ಆಗುವುದಿಲ್ಲ. ಅವರನ್ನು ಕಂಟ್ರೋಲ್ ಮಾಡಬಹುದು. ನೀವು ತಿಳ್ಕೊಳ್ತೀರಿ, ಹೌದು ನಾನು ಜೋರ್ ಮಾಡಿ ಅವರನ್ನು ಕಂಟ್ರೋಲ್ ಮಾಡಿದೆ ಅಂತ, ಆದರೆ ನಿಮಗೂ ಮತ್ತೇನು ಕೆಟ್ಟದಾಗುತ್ತದೆ ಅಂತ ನಿಮಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಹೌದು, ಜಗಳ ಮಾಡುವುದಕ್ಕೆ ಜನ ಬರ್ತಾರೆ, ಜೋರು ಮಾಡುವುದಕ್ಕೆ ಜನ ಬರ್ತಾರೆ, ನೀವು ಜೋರು ಮಾಡಬಾರದು. ಸಮಾಧಾನದಲ್ಲಿ ನೀವು ಮಾತನಾಡಬೇಕು. ಅದೆಲ್ಲ ನಮಗಿಲ್ಲ, ಅದೆಲ್ಲ ಕಳೆದುಕೊಳ್ಳಬೇಕು. ಅದಕ್ಕೆ ನಾವು ದೇವರಲ್ಲೇ ಇದ್ದೇವೆ. ಸೊ ಈ ಶಾಂತಿ ನಮಗೆ ದಿನ ಇರಬೇಕು. ಶೋ ಆಫ್ ಗಾಸ್ಪಲ್. ನೀವು ಯೋಚನೆ ಮಾಡ್ರಿ, ಈ ಶಾಂತಿ ನಮಗೆ ಡೈಲಿ ಇರಬೇಕು ಅಂದ್ರೆ ನೀವು ಬೆಳಗ್ಗೆ ಎದ್ದಾಗ ಕೆಲವರು ಹೇಗೆ ಹೇಳುವುದು, ತುಂಬಾ ಭಯ, ಆತಂಕ, ಅದರಿಂದ ಹೇಳುವುದು. ಹಂಗಲ್ಲ, ನಾವು ಬೆಳಗ್ಗೆ ಹೇಳುವುದು ಶಾಂತಿಯಿಂದ ಹೇಳಬೇಕು. ಅದಕ್ಕೆ ಬೆಳಗ್ಗೆ ಎದ್ದು ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ದಿನದಲ್ಲಿ ನಾನೇನೇನು ಎದುರಿಸಬೇಕು ನನಗೆ ಗೊತ್ತಿಲ್ಲ, ಯಾರನ್ನು ನಾನು ಭೇಟಿಯಾಗಬೇಕು ನನಗೆ ಗೊತ್ತಿಲ್ಲ. ಎಲ್ಲರೂ ಶಾಂತವಾಗಿರುವವರ, ಎಲ್ಲರೂ ಪ್ರೀತಿಯಿಂದ ವರ್ತಿಸುವವರ ಅಲ್ಲ. ಏನೇನು ಬರ್ತದೆ ಅಂತ ನನಗೂ ಗೊತ್ತಿಲ್ಲ. ಅದನ್ನ ನಡುವೆ ಎಲ್ಲ ದೇವರೇ, ನಾನು ನಿಂತರ ನಾನು ವರ್ತಿಸಬೇಕು, ನಾನು ಶಾಂತವಾಗಿರಬೇಕು. ದೇವರೇ ಶಕ್ತಿ ಕೊಡಿ ಅಂತ ನೀವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಇದೇ ಈ ರಕ್ಷಾಕವಚ ಧರಿಸುವುದು. ನೀವು ಅದಕ್ಕೆ ರೆಡಿ ಆಗಲಿಲ್ಲದಿದ್ದರೆ ಯು ಆರ್ ನಾಟ್ ವೇರಿಂಗ್ ದಿಸ್, ಧರಿಸುತ್ತಾ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಅನೇಕ ಜನರು ತಮ್ಮ ದಿನವನ್ನು ಆತಂಕ, ಆತುರ, ಕಹಿ, ಕೋಪ ಅಥವಾ ಒತ್ತಡದಲ್ಲಿ ಪ್ರಾರಂಭಿಸುತ್ತಾರೆ. ಏಕೆಂದರೆ ಅವರು ಕ್ರಿಸ್ತನಲ್ಲಿ ಶಾಂತಿಯನ್ನು ಹೊಂದಲು ಕಲಿಯಲಿಲ್ಲ. ಅವರು ನಿನ್ನೆ ಏನೇನಾಗಿದೆ ಅದೆಲ್ಲ ತಲೆಯಲ್ಲಿ ಇಟ್ಬಿಟ್ಟೆ ಮಲಗಿರುವುದು, ಮತ್ತು ಅದೆಲ್ಲ ಡಬಲ್ ತ್ರಿಬಲ್ ಆಗಿ ತಲೆಯಲ್ಲಿ ಮತ್ತು ಬರ್ತಾ ಇದೆ. ಅದರಿಂದ ಹೇಳಕ್ಕೇ ಆಗಲ್ಲ. ಆ ಹಳೆ ಯೋಚನೆ, ಆ ಹಳೆ ಕೋಪ, ಅವರೇನೇನು ಕೆಟ್ಟದ್ದು ಮಾಡಿದ್ದಾರೆ ಇದೆಲ್ಲ ನೀವು ಯೋಚಿಸಿ ಮತ್ತು ಒಂದು ಫ್ರೆಶ್ ಮಾರ್ನಿಂಗ್ ಅಲ್ಲಿ ನೀವು ಹೇಳುತ್ತೀರಿ. ಹಂಗಲ್ಲ ನಾವು ಹೇಳುವುದು. ರಾತ್ರಿನೇ ಇದೆಲ್ಲ ನಿಲ್ಲಿಸಬೇಕು. ನೀವು ಮಲ್ಗಕ್ ಹೋಗೋ ಮುಂಚೆ ನೀವು ಪ್ರಾರ್ಥಿಸಿ, ನೀವು ಕ್ಷಮಿಸಿ ಮಾತ್ರ ರಾತ್ರಿ ನೀವು ಹೋಗಿ ಮಲ್ಗೋದು. ಆದರೇನೆ ಫ್ರೆಶ್ ಆಗಿ ನಿಮಗೆ ಹೇಳಕ್ಕಾಗುತ್ತದೆ. ಇಲ್ಲದಿದ್ದರೆ ಬೆಳಗ್ಗೆ ಎದ್ದಾಗ ಆ ಭಯ ಶುರುವಾಗುತ್ತದೆ, ಕೋಪ ಶುರುವಾಗುತ್ತದೆ, ಆತಂಕ ಶುರುವಾಗುತ್ತದೆ. ನಿಮ್ಮ ಮನೆ, ಕೆಲಸದ ಸ್ಥಳ ಮತ್ತು ಚರ್ಚಲ್ಲಿ ನಿಮ್ಮ ಉಪಸ್ಥಿತಿಯು ಸಂಘರ್ಷವನ್ನೆಲ್ಲ ಶಾಂತಿಯಿಂದ ತರಬೇಕು. ನೀವೆಲ್ಲಿ ಹೋಗಿದ್ರು ಅಲ್ಲಿ ಶಾಂತಿ ಬೇಕು. ನೀವು ಬಂದರೆ ಶಾಂತಿ ಬರ್ತಾ ಇದ್ದಾರೆ. ನಿಮ್ಮ ನಿಕ್ ನೇಮ್ ಏನು? ಶಾಂತಿಯಾಗಿರಬೇಕು ದೇವರ ಮಕ್ಕಳೇ, ಸಂಘರ್ಷ ಅಲ್ಲ. ಓ ಅವಳು ಬರ್ತಾ ಇದ್ದಾಳೆ, ಇಲ್ಲಾಂದ್ರೆ ಬರ್ತಾ ಇದ್ದಾನೆ ಅಂತ ಕೆಲವರು ಹೇಳ್ತಾರಲ್ಲ, ಅದೇ ತರ ಅಲ್ಲ. ಅಯ್ಯೋ ಅವರು ಬರ್ತಾ ಇದ್ದಾರೆ, ಒಳ್ಳೆಯವರು, ಅವರು ಬಂದರೆ ಶಾಂತಿ ಇರುತ್ತದೆ. ಅದೇ ತರ ನಿಮ್ಮನ್ನು ನೋಡಬೇಕು. ಈ ಸಿದ್ಧತೆ ನಿಷ್ಕ್ರಿಯವಲ್ಲ. ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಸ್ಥಿರವಾಗಿರುವ
ಮುಕ್ತ ಹೃದಯ ಬೇಕು. ನಾವು ಇತರರಿಗೆ ಶಾಂತಿಯ ವಾಹಕರಾಗಿರಬೇಕು. ಅದು ನಮ್ಮ ದೇವರ ಸೇವೆ. ನಮಗೆ ಶಾಂತಿ ಉಂಟಾಗಬೇಕು. ನಾವು ಈ ಶಾಂತಿ ನಾವು ಬೇರೆಯವರಿಗೆ ಕೊಡಬೇಕು. ನಮಗಿದ್ರೆ ತಾನೇ ಕೊಡಕ್ಕಾಗತ್ತೆ ಅಲ್ಲವೇ? ನಮಗಿರುವುದೇ ಬೇರೆಯವರಿಗೂ ಕೊಡಕ್ಕಾಗತ್ತೆ. ಇಲ್ಲದಿರುವುದು ಏನು ಮಾಡ್ತೀರಿ ನೀವು? ಬೋರೋ ಮಾಡ್ತೀರಿ, ಲೋನ್. ಕೆಲವರು ಯಾವಾಗಲೂ ಲೋನಲ್ಲೇ ಇರ್ತಾರೆ. ಅವರ ಹತ್ರ ದುಡ್ಡೇ ಇಲ್ಲ, ಯಾವಾಗಲೂ ಲೋನಲ್ಲೇ ಜೀವನ ಮಾಡುವುದು. ದುಡ್ಡಿರುವರು ಲೋನ್ ಕೊಡುತ್ತಾರೆ, ಕೊಡುವವರಾಗಿದ್ದಾರೆ ಅಲ್ಲವೇ? ಅದೇ ತರ ಕೊಡುವವರಿಗೂ ಮಾತ್ರ. ನಿಮಗೀಗ ಹಣಕ್ಕೆ ಲೋನ್ ಇದ್ದರೆ ಅರ್ಥ ಮಾಡಿಕೊಳ್ಳಬೇಕು, ಯು ಆರ್ ನಾಟ್ ಎ ಗಿವರ್. ನೀವು ಕೊಡುವವರಲ್ಲ. ದೇವರು ಕೊಡುವವರಿಗೆ ಯಾವಾಗಲೂ ಕೊಡ್ತಾರೆ, ತುಂಬಿಸುತ್ತಾರೆ ಎಂದು ವಚನ ಹೇಳುತ್ತದೆ. ಹೃದಯದಿಂದ, ಹರ್ಷ ಹೃದಯದಿಂದ ಕೊಡುವವರಿಗೆ ದೇವರು ಎಂದಿಗೂ ಏನು ಕಮ್ಮಿ ಮಾಡುವುದಿಲ್ಲ ಅಂತ ಬೈಬಲ್ ಅಲ್ಲಿ ಬರೆದಿದೆ. ಅದೇ ತರ ನಿಮಗೆ ಶಾಂತಿ ಇದ್ದರೆ ನೀವು ಶಾಂತಿ ವಾಹಕರಾಗಿ ನೀವು ನಿಮ್ಮ ಮಿನಿಸ್ಟ್ರಿ ಮಾಡುತ್ತೀರಿ. ನೀವು ಯಾಕೆ ಮಿನಿಸ್ಟ್ರಿ ಮಾಡುತ್ತಾ ಇಲ್ಲ? ನಿಮಗೇ ಶಾಂತಿ ಇಲ್ಲ. ನಿಮಗಿಲ್ಲದಿರುವುದು ಬೇರೆಯವರಿಗೆ ಹೇಗೆ ಕೊಡಕ್ಕಾಗತ್ತೆ ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ನಾವು ಶಾಂತಿ ವಾಹಕರಾಗಿರಬೇಕು ಅಂದರೆ ನಾವು ಕ್ರಿಸ್ತನಲ್ಲಿ ಪಡೆದ ಶಾಂತಿಯನ್ನು ಇತರರಿಗೆ ನೀಡಬೇಕು. ರೋಮಪುರದವರಿಗೆ 10:15 ಹೇಳುತ್ತದೆ, ಸಮಾಧಾನದ ಸುವಾರ್ತೆಯನ್ನು ಸಾರುವವರ ಮತ್ತು ಸಂತೋಷದ ಸುವಾರ್ತೆ ಮಾನವನ್ನು ತರುವವರ ಪಾದಗಳು ಎಷ್ಟೋ ಅಂತವಾಗಿದೆ. ಇದು ವೇದಿಕೆಯಿಂದ ಸಾರುವುದರ ಬಗ್ಗೆ ಅಲ್ಲ, ಬದಲಾಗಿ ಸುವಾರ್ತೆಯನ್ನು ಹಂಚಿಕೊಳ್ಳುವುದು ಮತ್ತು ಸುವಾರ್ತೆಯ ಮೂಲಕ ಇತರರನ್ನು ಪ್ರೋತ್ಸಾಹಿಸುವುದರ ಬಗ್ಗೆ. ಈ ರಕ್ಷಾ ಕವಚವನ್ನು ನಾವು ಧರಿಸಲಿಲ್ಲದಿದ್ದರೆ ಒಂದು ದಿನಾನು ನಮಗೆ ಶಾಂತಿ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಅರ್ಥವಾಯ್ತಾ? ಇದು ಹೇಗೆ ಧರಿಸುವುದು ಅಂದ್ರೆ ನಾವು ಶಾಂತಿ ತಯಾರಕರಾಗಿರಬೇಕು. ಜಗಳ ಮಾಡುವುದಕ್ಕೂ ಸಂಘರ್ಷ ಮಾಡುವುದಕ್ಕೂ ಈ ಲೋಕದಲ್ಲಿ ತುಂಬಾ ಜನರಿದ್ದಾರೆ. ಅದಲ್ಲ, ಡೈಲಿ ನಮಗೆ ಬಂದೇ ಬರ್ತದೆ. ಅದು ಹೇಗೆ ನಾವು ಶಾಂತಗೊಳಿಸಬೇಕು ಅಂತ ನೀವು ಕಲಿತ್ಕೊಳ್ಳಬೇಕು. ನಾನು ಎಷ್ಟೊಂದು ಬೋಧನೆ ಕೊಟ್ಟಿದ್ದೀನಿ. ಬಿ ಎ ಪೀಸ್ ಮೇಕರ್ ಅದಿದೆ, ನೀವು ಹೋಗಿ ಇವತ್ತು ಕೇಳಿಸ್ಕೊಳ್ಳಿ. ಬಿ ಎ ಪೀಸ್ ಮೇಕರ್. ಪೀಸ್ ಹಂಗೆ ಬರುವುದಿಲ್ಲ ಯಾರಿಗೂ. ದೇವರೇ ನನಗೆ ಪೀಸ್ ಕೊಡಿ ಎಂದು ಹೇಳಿದ್ರೆ ನಮಗೆ ಪೀಸು ಸಿಗೋದಿಲ್ಲ. ವಿ ಶುಡ್ ಬಿ ಪೀಸ್ ಮೇಕರ್ಸ್. ನೀವು ಪೀಸ್ ಮೇಕರ್ಸ್ ಇಲ್ಲದಿದ್ದರೆ ನಿಮಗೆ ಪೀಸ್ ಸಿಗುವುದಿಲ್ಲ. ಸೊ ನಿಮಗೆ ಪೀಸ್ ಇದ್ದರೆ ನೀವು ಬೇರೆಯವರಿಗೂ ಕೊಡ್ತೀರಿ, ನೀವು ಮಿನಿಸ್ಟ್ರಿ ಮಾಡ್ತೀರಿ. ಏನಾಗುತ್ತದೆ? ನಮಗೆ ಪೀಸ್ ಜಾಸ್ತಿ ಆಗುತ್ತದೆ. ಮತ್ತು ಮುಂದಿನ ರಕ್ಷಾ ಕವಚ ನಂಬಿಕೆಯ ಗುರಾಣಿ ಎಂದರೆ ದೇವರ ಸತ್ಯವನ್ನು ನಂಬಲು ಆರಿಸಿಕೊಳ್ಳುವುದು. ನೀವು ಭಾವಿಸುವ ಎಲ್ಲವೂ ನಿಮ್ಮನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯಲು ಪ್ರಾರಂಭಿಸಿರುವಾಗ ಆದ್ದರಿಂದ ದಾಳಿಯು ನಿಮ್ಮ ಆಂತರಿಕ ಶಾಂತಿಯನ್ನು ತಲುಪಲು ಸಾಧ್ಯವಿಲ್ಲ. ಏನು ಚೆನ್ನಾಗಾಗ್ತಾ ಇಲ್ಲ, ಎಲ್ಲ ನಿಮ್ಮ ವಿರುದ್ಧ ಹೋಗ್ತಾ ಇದೆ. ದೇವರ ಭರವಸೆ ಒಂದ್ ಕಡೆ, ಆದರೆ ಏನು ಚೆನ್ನಾಗಾಗ್ತಾ ಇಲ್ಲ. ನೀವೇನು ಮಾಡಬೇಕು? ದೇವರ ಸತ್ಯದಲ್ಲೇ ನಿಂತ್ಕೊಂಡು ನೀವು ದೇವರ ಸತ್ಯದ ವಿಶ್ವಾಸ ಮಾಡಬೇಕು. ಆ ಸತ್ಯವನ್ನೇ ನೀವು ಯೋಚಿಸಬೇಕು. ಇಲ್ಲ, ಎಲ್ಲ ಸರಿ ಹೋಗುತ್ತದೆ, ಎಲ್ಲ ಸರಿ ಹೋಗುತ್ತದೆ, ಎಲ್ಲ ಒಳ್ಳೆಯದಾಗುತ್ತದೆ. ನೀವು ಹಾಗೆ ಮಾತನಾಡಬೇಕು. ನೀವು ನಿಮ್ಮ ಹೃದಯದಲ್ಲಿ ಯೋಚಿಸಬೇಕು. ಅದು ಹಠಾತ್ ಆಲೋಚನೆಗಳು ಮತ್ತು ಆಂತರಿಕ ಒತ್ತಡಗಳು. ಉದಾಹರಣೆಗೆ ಹಠಾತ್ ಭಯ, ಆತಂಕ, ಅನುಮಾನ, ನಿರುತ್ಸಾಹ ಮತ್ತು ಅಪರಾಧಿ ಭಾವನೆಗಳನ್ನು ಉರಿಯುತ್ತಿರುವಾಗ ಅದು ಬೇಗನೆ ಹೆದರುತ್ತವೆ ಮತ್ತು ನಿಲ್ಲಿಸದಿದ್ದರೆ ನಿಮ್ಮ ಶಾಂತಿಯನ್ನು ಭಂಗಗೊಳಿಸುತ್ತದೆ. ಕೆಲವೊಮ್ಮೆ ತಕ್ಷಣ ಆ ಭಯ ಬರುತ್ತದೆ. ಅಯ್ಯೋ, ಏನಾಗುತ್ತದೆ 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 ಅಲ್ಲವೇ? ಏನೋ ಸಂಭವಿಸಿರಬಹುದು. ಅದು ಹೇಗೆ ನಿಲ್ಲಿಸಬೇಕು ಅಂತ ನೀವು ಕಲಿತ್ಕೊಳ್ಳಬೇಕು. ದೇವರ ವಾಕ್ಯದಿಂದ ನೀವು ಅದು ನಿಲ್ಲಿಸಬೇಕು. ಭಾವನೆಗಳು ವಿರುದ್ಧವಾಗಿ ಹೋದಾಗಲೂ ನಮಗೆಲ್ಲ ನಂಬಿಕೆ ಇದೆ ಎಂದು ಹೇಳಿದರೆ ನಂಬಿಕೆಯು ನಂಬುವ ನಿರ್ಧಾರವಾಗಿದೆ. ನಮಗೆ ಕೆಟ್ಟದು ಬಂದಾಗ ನಮ್ಮ ನಂಬಿಕೆ ಎಲ್ಲ ಹೋಗ್ಬಿಡ್ತದೆ ಅಲ್ಲವೇ? ನಾವು ನಂಬಬೇಕು. ಅದೇ ನಂಬಿಕೆಯ ಗುರಾಣಿ. ಈ ರಕ್ಷಾ ಕವಚ ಧರಿಸದಿದ್ದರೆ ನಮ್ಮ ಆಲೋಚನೆಗಳನ್ನು ಸುಡುತ್ತದೆ ಮತ್ತು ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಇನ್ನೊಂದು ರಕ್ಷಾ ಕವಚ ರಕ್ಷಣೆ ಎಂಬ ಶಿರಸ್ತ್ರಾಣ, ಹೆಲ್ಮೆಟ್ ಆಫ್ ಸಾಲ್ವೇಷನ್. ಇದು ನಮ್ಮ ಮನಸ್ಸನ್ನು ರಕ್ಷಿಸಬೇಕು. ನಮ್ಮ ಮನಸ್ಸಿನ ಪ್ರೊಟೆಕ್ಷನ್. ಇದು ನಮ್ಮ ಮನಸ್ಸಿನ ಆಳವಾದ ಭರವಸೆ, ದೇವರಲ್ಲಿ ಆಳವಾದ ಮೋಕ್ಷದ ಭರವಸೆ ವಾಕ್ಯದ ಧ್ಯಾನದ ಮೂಲ ನಿಲ್ಲುತ್ತದೆ. ದೇವರಲ್ಲಿ ನಮ್ಮ ಮೋಕ್ಷದ ಸತ್ಯದಲ್ಲಿ ನಾವು ನಂಬುವುದು ಮತ್ತು ಭರವಸೆಯಲ್ಲಿ ಸ್ಥಿರವಾಗಿ ಇರುವುದು. ಇದು ದೇವರ ಧ್ಯಾನದ ಮೂಲಕ ನಾವು ಪಡೆಯುತ್ತೇವೆ. ಕೊನೆಯದಾಗಿ ದೇವರ ವಾಕ್ಯವೆಂಬ ಕತ್ತಿ. ಇದೆಲ್ಲ ವಾಕ್ಯನೇ. ಅದು ಹೇಗೆ ಉಪಯೋಗಿಸಬೇಕು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದ್ ಸಾರಿ ನೀವು ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥವಾಗುತ್ತದೆ. ಇದೆಲ್ಲ ವಾಕ್ಯ. ಹೇಗೆ ವಾಕ್ಯ ಉಪಯೋಗಿಸುವುದು ಅಂತ
ಕೆಲವೊಂದು ವಾಕ್ಯ ಧ್ಯಾನ ಮಾಡುವುದರಿಂದ, ಕೆಲವೊಂದು ವಾಕ್ಯ ನಾವು ಯೋಜಿಸುವುದರಿಂದ, ಕೆಲವೊಂದು ವಾಕ್ಯ ನಾವು ಕತ್ತಿ ತರ ಉಪಯೋಗಿಸುವುದರಿಂದ. ದೇವರ ವಾಕ್ಯವೆಂಬ ಕತ್ತಿ ಇದು ದೇವರ ವಚನವನ್ನು ಕೇವಲ ತಿಳಿದಿರುವುದಲ್ಲ, ಬದಲಾಗಿ ಮಾತನಾಡುವುದು ಮತ್ತು ಅನ್ವಯಿಸುವುದನ್ನು ಪ್ರಾರಂಭಿಸುವುದು. ಕತ್ತಿಯಂತೆ ಅದು ನಮ್ಮ ವಿರುದ್ಧ ಕೆಲಸ ಮಾಡುವ ವಂಚನೆ ಸಿಲುತ್ತದೆ. ಕತ್ತಿಯಂತೆ ಅದು ವರ್ಕ್ ಮಾಡುತ್ತದೆ. ಸೋರ್ಡ್ ಆಫ್ ದ ಸ್ಪಿರಿಟ್. ಕತ್ತಿ ಅದು ಸೋರ್ಡ್ ಇಟ್ ಇಸ್, ಕತ್ತರಿಸುತ್ತದೆ. ಆದರೆ ನೀವು ನಕಾರಾತ್ಮಕವಾಗಿ ಕಟ್ಟದೆಲ್ಲ ಯೋಚನೆ ಮಾಡಿದರೆ ಅದೇ ಬೆಳೆಯುತ್ತದೆ. ಅಲ್ಲ, ದೇವರು ಹೇಳಿದ್ರು ಹಿಂಗೆ, ಅಲ್ಲ ಇದು ಹಿಂಗೆ ಆಗುತ್ತದೆ, ಹಿಂಗೆ ಆಗುತ್ತದೆ ಎಂದು ಹೇಳಿದರೆ ಆ ಪಾಯವೆಲ್ಲ ಕತ್ತರಿಸಿ 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 ಅದು ಆಗುವುದಿಲ್ಲ. ಇಲ್ಲದಿದ್ದರೆ ಇದೇ ಬೆಳೆಯುತ್ತದೆ. ಯೇಸು ಶೋಧಿಸಲ್ಪಟ್ಟಾಗ ಅವನು ವಾದಿಸಲಿಲ್ಲ ಅಥವಾ ಸೋತನು ಎಂದು ಭಾವಿಸಲಿಲ್ಲ. ಅವನು ಕೇವಲ ಬರೆದಿದೆ ಎಂದು ಹೇಳಿದನು. ನಾವಾದರೆ ಏನಾದರೂ ಆಗಿದರೆ ಅಯ್ಯೋ ಎಲ್ಲ ಹೋಯ್ತು, ಇನ್ನೇನು ಚೆನ್ನಾಗಾಗುವುದಿಲ್ಲ. ಇದೇ ನೀವು ಮೆಡಿಟೇಟ್ ಮಾಡಿಕೊಂಡು ಜೀವನ ಮಾಡುವುದು. ಅರ್ಥ ಮಾಡಿಕೊಳ್ಳಿ, ದೇವರ ವಾಕ್ಯವೆಂಬ ಕತ್ತಿ. ಯೇಸು ದೇವರೆಂದಿಗೂ ಸೋತನು ಎಂದು ಭಾವಿಸಲಿಲ್ಲ. ಅವನು ಕೇವಲ ಬರೆದಿದೆ ಎಂದು ಹೇಳಿದನು ಮತ್ತು ದೇವರ ವಾಕ್ಯವನ್ನು ಮಾತನಾಡಿದನು. ಅದು ಕತ್ತಿಯನ್ನು ಬೆಳೆಸುವುದು. ನಾವು ಮಾತನಾಡಬೇಕು, ಹೀಗೆ ಬರೆದಿದೆ, ಇದು ದೇವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಮಾತನಾಡಬೇಕು. ಯೋಜಿಸುವುದು ಬೇರೆ, ಮೆಡಿಟೇಟ್ ಮಾಡುವುದು ಬೇರೆ, ಮಾತನಾಡುವುದು ಬೇರೆ. ಇದಕ್ಕೆಲ್ಲ ಶಕ್ತಿ ಇದೆ. ನೀವು ತಿಳ್ಕೊಳ್ಳುತ್ತೀರಿ ಇದೆಲ್ಲ ಒಂದೇ, ಅದಕ್ಕೆ ಏನು ಮಾಡುವುದಿಲ್ಲ. ಇದೆಲ್ಲ ಕೇಳಿಸ್ಕೊಂಡು ಹೋಗಿ ನೀವು ಹಂಗೇನೆ ಅರ್ಥ ಮಾಡಿಕೊಳ್ಳುವುದು. ಏನು ಪಾಸ್ಟರ್ ಹೇಳಿದರು, ವಚನ ಎಲ್ಲ ಒಂದೇ ತರ, ಎಲ್ಲ ಯೋಜಿಸುವುದು ಮಾತನಾಡುವುದು ಎಲ್ಲ ಒಂದೇ. ನೀವು ಅರ್ಥ ಮಾಡಿಕೊಳ್ಳಿ, ಇದು ಇನ್ನೊಂದ್ಸಾರಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಳ್ಳಿ. ಮೂರು ಯೂಸೇಜ್ ಅರ್ಥ ಮಾಡಿಕೊಳ್ಳಿ. ಅದಕ್ಕೆಲ್ಲ ಅದನ್ನ ಶಕ್ತಿ ಇದೆ. ಕತ್ತಿ ಅಂತೆ ನೀವು ಯೂಸ್ ಮಾಡಬೇಕು, ಮತ್ತು ಹೆಲ್ಮೆಟ್ ಅಂತೆ ನೀವು ನಿಮ್ಮ ಮನಸ್ಸನ್ನು ಕಾಪಾಡಬೇಕು. ಇದೆಲ್ಲ ಡಿಫ್ರೆಂಟ್ ಥಿಂಗ್ಸ್, ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಆದರೆ ನಾನು ಇನ್ನೂ ಒಂದು ಸ್ಟ್ರಾಂಗ್ ಮೆಸೇಜ್ ನಿಮ್ಗೆ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡಿಸಿಕೊಡ್ತೀನಿ. ನಾವು ಪ್ರತಿದಿನ ದೇವರ ಎಲ್ಲ ಆಯುಧಗಳನ್ನು ಧರಿಸಿಕೊಂಡು ಬದುಕಿದಾಗ ನಾವು ಎದುರಿಸುತ್ತಿರುವ ಎಲ್ಲಾ ತೊಂದರೆಗಳ ನಡುವೆಯೂ ನಾವು ಶಾಂತಿಯಿಂದ ಬದುಕಬಹುದು. ಈ ಶಾಂತಿ ದೇವರು ಭರವಸೆ ಮಾಡಿರುವ ಶಾಂತಿ. ದೇವರು ಹೇಳಿದರು, ಈ ಲೋಕದಲ್ಲಿ ನಿಮಗೆ ಶಾಂತಿ ಎಲ್ಲಿಂದ ಸಿಗುವುದಿಲ್ಲ. ನಿಮಗೆಷ್ಟೇ ಹಣ ಸಿಕ್ಕಿದರು, ಎಷ್ಟೇ ಎಜುಕೇಶನ್ ಸಿಕ್ಕಿದರು, ಯಾವ ಕಂಟ್ರಿಯಲ್ಲಿ ಹೋಗಿದ್ರು ನಿಮಗೆ ಸಮಾಧಾನ ಸಿಗುವುದಿಲ್ಲ. ನನಗೆ ಮಾತ್ರ ಸಮಾಧಾನ ಕೊಡಕ್ಕಾಗತ್ತೆ ಅಂತ. ನಾವು ಪ್ರತಿದಿನ ದೇವರ ಎಲ್ಲ ಆಯುಧಗಳನ್ನು ಧರಿಸಿಕೊಂಡು ಬದುಕುವಾಗ ನಾವು ಎದುರಿಸುತ್ತಿರುವ ಎಲ್ಲಾ ತೊಂದರೆಗಳ ನಡುವೆಯೂ ಶಾಂತಿಯಿಂದ ನಮಗೆ ಬದುಕಬಹುದು ಮತ್ತು ನಮ್ಮ ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲಬಹುದು. ಹಲ್ಲೆಲೂಯ. ದೇವರ ರಕ್ಷಾ ಕವಚದ ಬಗ್ಗೆ ವಿವರಿಸಿದ ನಂತರ ಎಫೆಸಿಯದವರಿಗೆ 6:11 ಹೇಳುತ್ತದೆ, ಎಲ್ಲ ಸಂತರಿಗಾಗಿ ಪ್ರಾರ್ಥಿಸಿ. ಪ್ರೇ ಫಾರ್ ಆಲ್ ದ ಸೇಂಟ್ಸ್. ಪ್ರಾರ್ಥನೆಯ ಮೂಲಕ ನಾವು ಶಕ್ತಿ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತೇವೆ. ನಾವೆಲ್ಲರೂ ಪ್ರತಿದಿನ ಯುದ್ಧಗಳ ಮೂಲಕ ಹೋಗುತ್ತೇವೆ. ನಮಗೆಲ್ಲರಿಗೂ ಹೋರಾಡಲು ಶಕ್ತಿ ಬೇಕು, ಗೆಲ್ಲಲು ಶಕ್ತಿ ಬೇಕು. ನಾವು ಪ್ರಾರ್ಥನೆಯ ಮೂಲಕ ಈ ಕವಚವನ್ನು ಧರಿಸಲು ಪರಸ್ಪರ ಸಹಾಯ ಮಾಡಬೇಕು. ಇದೇ ನಾವು ಪ್ರಾರ್ಥಿಸಬೇಕು. ಏನು ಇಲ್ಲಿ ಹೇಳಿದೆ, ಎಲ್ಲಾ ಸಂತರಿಗಾಗಿ ಪ್ರಾರ್ಥಿಸಿರಿ. ಪ್ರೇ ಫಾರ್ ಆಲ್ ದ ಸೇಂಟ್ಸ್. ಆಲ್ ದ born again baptized saints are going through all these problems. ಅಂದರೆ ಈ ಲೋಕದಲ್ಲಿ ಯಾರು ಇದನ್ನಲ್ಲೇ ಹೋಗ್ತಾ ಇಲ್ಲ ಅಂತ ಅಲ್ಲ ಅರ್ಥ. ಅವರಿಗೆ ಇದು ಗೊತ್ತಾಗುವುದಿಲ್ಲ, ಅವರು ಇದನ್ನಲ್ಲೇ ಹೋಗ್ತಾ ಇರುವುದು. ಆದರೆ ನಮಗೆ ದೇವರ ಅರಿವು ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ನಮ್ಮ ಕಣ್ಣುಗಳು ದೇವರು ತೆಗೆದಿದ್ದಾರೆ, ನಮ್ಮ ಕಿವಿ ಮತ್ತು ಹೃದಯ ತೆಗೆದಿದ್ದಾರೆ ದೇವರು. ಅರ್ಥ ಮಾಡಿಕೊಳ್ಳಿ. ಅವರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಇದೆ. ನಮಗೆ ಈ ಆಯುಧ ಧರಿಸುವುದಕ್ಕೆ ದೇವರು ಭಾಗ್ಯ ಕೊಟ್ಟಿದ್ದಾರೆ, ಲಕ್ಕು ಕೊಟ್ಟಿದ್ದಾರೆ. ಅರ್ಥ ಮಾಡಿಕೊಳ್ಳಿ. ಅದು ಅರ್ಥ ಮಾಡಿಕೊಂಡು ನಾವು ಒಬ್ಬೊಬ್ಬರಿಗೂ ಪ್ರಾರ್ಥಿಸಬೇಕು. ಪಾಸ್ಟರ್ಗೆ ಪ್ರಾರ್ಥಿಸಬೇಕು, ನೀವು ಒಬ್ಬೊಬ್ಬರಿಗೂ ಇದಕ್ಕೋಸ್ಕರನೇ ಪ್ರಾರ್ಥಿಸಬೇಕು. ಎಲ್ಲ ಸಂತರಿಗಾಗಿ ಪ್ರಾರ್ಥಿಸಿರಿ ಎಂದ. ನೀವು ಜನರಲ್ ಆಗಿ ಪ್ರಾರ್ಥಿಸಬೇಕು ಮತ್ತು ಇಂಡಿವಿಜುವಲ್ ಆಗಿ ಪ್ರಾರ್ಥಿಸುವುದಕ್ಕೆ ನಿಮ್ಮ ಚರ್ಚಿನಲ್ಲಿರುವವರಿಗೆ ಇಂಡಿವಿಜುವಲ್ ಆಗಿ ಪ್ರಾರ್ಥಿಸಬೇಕು. ನಿಮ್ಮ ಪಾಸ್ಟರ್ಗೆ ಇಂಡಿವಿಜುವಲ್ ಆಗಿ ಪ್ರಾರ್ಥಿಸಬೇಕು. ಎಲ್ಲಾ ಪಾಸ್ಟರ್ಗೂ ನೀವು ಪ್ರಾರ್ಥಿಸಬೇಕು. ದೇವರು ನಮಗೆ ವಾಗ್ದಾನ ಮಾಡಿದನ್ನು ಪಡೆಯಲು ಪ್ರಾರ್ಥನೆ ಮಾತ್ರ ನಮಗೆ ಸಹಾಯ ಮಾಡುತ್ತದೆ ಎಂದು ಭಾವಿಸುವುದು ಗಂಭೀರ ತಪ್ಪು ತಿಳುವಳಿಕೆಯಾಗಿದೆ ಎಂದು
ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆಯು ದೇವರ ಸಂಪೂರ್ಣ ರಕ್ಷಾ ಕವಚವನ್ನು ಧರಿಸಿದ ಜೀವನದಿಂದ ಬರಬೇಕು. ನಾವು ಕಣ್ಣೀರಿಂದ ಪ್ರಾರ್ಥಿಸಬೇಕು, ನಾವು ಯಾವಾಗಲೂ ಪ್ರಾರ್ಥಿಸಬೇಕು. ಇದೆಲ್ಲ ಏನು, ನಾವು ಈ ರಕ್ಷಾ ಕವಚ ಧರಿಸಿ, ಇಲ್ಲಾಂದರೆ ಧರಿಸುವುದಕ್ಕೆ ನಾವು ಪ್ರಾರ್ಥಿಸಬೇಕಾದ ಪ್ರಾರ್ಥನೆಗಳು. ಇಲ್ಲದಿದ್ದರೆ ಸೇಟನನ್ನು ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಯಾಗುತ್ತಾನೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.